ರವಿ ಮಾಡ್ಲದಿನ ವಕೀಲರು ಉಪ ಜಿಲ್ಲಾ ವಕೀಲರ ಸಂಘದ ಸದಸ್ಯರಾಗಿ ಅವರು 3 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು, ಇವತ್ತಿನ ದಿವಸ ಹಿಂದೆ ನಾವು ಅವರಿಗೆ ಮನವಿ ಮಾಡಿಕೊಂಡಾಗ ಒಂದು ಫೈಲಿಂಗ್ ಪುಸ್ತಕ ಒಂದು ವಕೀಲ ಸಮುದಾಯಕ್ಕೆ ಡಿಜಿಟಲ್ ವ್ಯವಸ್ಥೆಯಲ್ಲಿ ಬಹಳ ಅವಶ್ಯಕತೆ ಇದ್ದಾಗ ಬಹಳ ಅದನ್ನ ಪ್ರಯತ್ನ ಮಾಡಿ ಫೈಲಿಂಗ್ ಒಂದು ಪುಸ್ತಕವನ್ನು ಅದನ್ನು ಅವರು ರಚನೆ ಮಾಡಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನಿಂದ, ಜಿಲ್ಲಾ ವಕೀಲರ ಸಂಘದಿಂದ ಮತ್ತು ಅದನ್ನು ಬಿಡುಗಡೆ ಮಾಡಿದರು. ಅದೇ ರೀತಿಯಾಗಿ ಇವತ್ತು ವಕೀಲ ಸಮುದಾಯಕ್ಕೆ ಏನೇ ಒಂದು ಕಷ್ಟ ಅಂತ ಬಂದಾಗ ಸಹಾಯ ಮಾಡುವಂಥ ಒಂದು ಸಹೃದಯ ವ್ಯಕ್ತಿತ್ವವನ್ನು ನಮ್ಮ ರವಿ ಮಾಡ್ಲದಿನ್ನಿ ಅವರು ಹೊಂದಿದ್ದು. ನಮಗೆ ಮಾಡ್ಲದಿನ್ನಿ ಅವರು ಬಂದು ಈಗ 3-4 ವರ್ಷಗಳಾದ್ರೆ ಅವರ ಒಂದು ಈಗ ಎಲ್ಲರಿಗೆ ಪರಿಚಯ ನೋಡಿದ್ರೆ ಒಂದು 25 ವರ್ಷಗಳು ಸರ್ವಿಸ್ನಲ್ಲಿ ಇದ್ದಾರೆ ಅನ್ನತಕ್ಕಂಥದ್ದು ಕೂಡ ನಾವು ಕಾಣಬಹುದು ಅನ್ನತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇವೆ. ಈ ಫೈಲಿಂಗ್ ಸಂಬಂಧಪಟ್ಟಂತ ನಮ್ಮ ರವಿಚಂದ್ರ ಮಾಡ್ಲದಿನ್ನಿ ಅವರು ಆ ಪುಸ್ತಕ ಬಿಡುಗಡೆ ಮಾಡಿದ ನಂತರ ಸಾಕಷ್ಟು ವಕೀಲರು, ಯುವ ವಕೀಲರು ವಿಶೇಷವಾಗಿ ಜೊತೆಗೆ ನ್ಯಾಯಾಧೀಶರು ಕೂಡ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಈ ಒಂದು ಫೈಲಿಂಗ್ ಅನ್ನು ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾಡಬೇಕು, ಆ ಒಂದು ಫೈಲಿಂಗ್ ಮಾಡೋದ್ರಿಂದ ಏನು ಅನುಕೂಲತೆಗಳಿದೆ ಅನ್ನತಕ್ಕಂಥದ್ರ ಬಗ್ಗೆ ಪ್ರತಿಯೊಂದು ಕಡೆ ತಾಲೂಕಿನಲ್ಲಿ ಕೂಡ ಅವರು ವಿಸ್ತಾರವಾಗಿ ಅವರು ತರಬೇತಿಯನ್ನು ಕೂಡ ನೀಡಿದ್ದಾರೆ. ಒಂದು ಆ ರವಿಚಂದ್ರ ಮಾಡ್ಲದಿನ್ನಿ ಈ ಒಂದು ಗುರುತಿಸ್ತಿದ್ದಾರೆ. ರವಿಚಂದ್ರ ಮಾಡ್ಲದಿನ್ನಿ ವಕೀಲರು ಆಕ್ಚುಲಿ ನನಗೆ ಫಸ್ಟ್ ಇಲ್ಲಿ ಬಂದಾಗ ನಮ್ಗೇನು ಪರಿಚಯ ಅಷ್ಟೊಂದು ಇದ್ದಿಲ್ಲ. ಇವರು ಇದು ಯಾವಾಗ ಪರಿಚಯ ಆದಂತಂದ್ರೆ ನಮ್ಮದು ಈ ಒಳ ಮೀಸಲಾತಿ ಹೋರಾಟ ಪ್ರಾರಂಭವಾಗೋ ಸಮಯದೊಳಗ ಇವರು ಬಹಳ ಪರಿಚಯ ಇತ್ತು. ಆಮೇಲೆ ನಮ್ಮ ಎಲ್ಲಾ ಜನಾಂಗದವ್ರು ಸಾಮಾನ್ಯವಾಗಿ ಎಲ್ಲರದು ಪರಿಚಯ ಆಯ್ತು. ಬಹಳ ಅಂದ್ರೆ ಬಹಳ ಅಗ್ದಿ ಉತ್ಸುಕತೆಯಿಂದ ಏನೇ ಕೆಲಸ ಹೇಳೋ ಸಹಿತ ಪ್ರತಿಯೊಂದು ಅಗ್ದಿ ಕರ್ತವ್ಯ ನಿಷ್ಠೆಯಿಂದ ಮಾಡ್ತಾರೆ. ಇವತ್ತಿನ ಸಹಿತ ನಾನು ನೋಡ್ತಾ ಬಂದೇನೆ. ಅದೇ ರೀತಿಯಾಗಿ ಇವರು ಒಂದು ಅದ್ಭುತವಾದ ಒಂದು ಇದನ್ನ ಬುಕ್ ಬರೆದಿದ್ರು ಫೈಲಿಂಗ್ ಅಂತೇಳಿ. ಯಾಕಂದ್ರೆ ನಮ್ಮ ವಕೀಲರಿಗೆ ಆ ಫೈಲಿಂಗ್ ಹೆಂಗ್ ಮಾಡ್ಬೇಕು ಅನ್ನೋದೇ ನಮಗ್ ಗೊತ್ತಿದ್ದಿಲ್ಲ. ನನಗೂ ಇವತ್ತಿನ ಸಹಿತ ಗೊತ್ತಿಲ್ಲ. ಅದ ಏನಾರ ಬೇಕಂದ್ರೆ ಇವ್ರ ಬುಕ್ ತೆಗೆದು ನಾ ನೋಡಿ ಅದನ್ನ ಟೈಪ್ ಮಾಡ್ತೀನಿ. ನಮ್ದು ಏನಾದ್ರು ಫಂಕ್ಷನ್ ಮಾಡ್ಬೇಕಂದ್ರ ಫಸ್ಟ್ ಮೊಟ್ಟ ಮೊದಲಾಗಿ ಮಾಡೋದೇ ರವಿಚಂದ್ರ ಅವ್ರಿಗೆ. ಯಾಕಂದ್ರೆ ಈ ವಾಟ್ಸ್ಆಪ್ ಗ್ರೂಪ್ ಮಾಡೋದು ಇವೆಲ್ಲ ನಮ್ಗೆ ಇವು ಬರೋದೇ ಇಲ್ಲ. ಎಲ್ಲ ಗ್ರೂಪ್ ಮಾಡಿ ಆಗಿಂದಾಗ ಮೆಸೇಜ್. ಉದಾಹರಣೆಗೆ ನಿನ್ನೊಂದು ನಾವು ವೆಂಕಟೇಶ್ ದೊಡ್ಡೇರ್ ಅಂತ ಬೆಂಗಳೂರಿನಿಂದ ವಕೀಲರು ಬಂದಿದ್ರು ವಿಧಾನ ಪರಿಷತ್ಗೆ, ನಮ್ಮ ವಕೀಲರ ಪರಿಷತ್ಗೆ ಎಲೆಕ್ಷನ್ ಸಲುವಾಗಿ. ನಾನು ಒಂದ್ ಮಾತು ಹೇಳಿದೆ, ಹಿಂಗ ವಕೀಲರ ಹಿಂಗ್ ಬರಾಕತ್ತಾರ ಅದೇನೋ ಗ್ರೂಪ್ ಮಾಡಿ ಅದು ಎಲ್ಲ ಐತಿ ನೋಡ್ರಿ ಹಾಕ್ರಿ ಅಂತ. ಆಗಿಂದಾಗ 10 ನಿಮಿಷಕ್ಕೆಲ್ಲ ಮಾಡಿ ಹಾಕಿದ್ರು. ಬರೀ ಒಂದು ಮೆಸೇಜ್ ಹಾಕಿದ್ದಕ್ಕೆ ನಿನ್ನ ಸುಮಾರು ಒಂದು 40-45 ವಕೀಲರು ಎಲ್ಲರೂ ಸೇರಿದ್ವಿ ನಮ್ಮ ಮನೆ ಮೇಲೆ. ಹಿಂಗಾಗಿ ಇವ್ರು ಒಳ್ಳೆ ಉತ್ಸಾಹದಿಂದ ಕೆಲಸ ಮಾಡ್ತಾರ. ಇನ್ನೂ ದೇವ್ರವ್ರಿಗೆ ಹೆಚ್ಚಿಗೆ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ನಮ್ಮ ರವಿ ಮಾಡ್ಲಿ ನಮ್ಮ ಸಹೋದರರು ಇನ್ನೂ ಕೂಡ ಅವ್ರು ಬೆಳೀಲಿ, ಆ ದೇವರವ್ರ ಶಕ್ತಿಯನ್ನು ಕೊಟ್ಟು ಬೆಳೆಸಂತ ಹಾರೈಸಿ ಅವ್ರು ಒಳ್ಳೇದಾಗಲ್ಲ ಅಂತೇಳಿ ಅವರು ಕೂಡ ಇದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನತಕ್ಕಂಥದ್ದು ನನ್ನ ಆಸೆ.